ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಲಾನ್ ಅಂತ. ಏನಿಲ್ಲ, ಇದು ವಿಷಯ ಏನಂದ್ರೆ ಇವತ್ತೊಂದು ವರ್ಷದಾಗೆ ಡಾಕ್ಟರ್ ರಾಜೇಶ್ ಗೌಡ್ರು, ನಮ್ಮ ಸಾಹೇಬ್ರು, ನಮ್ಮ ಅಣ್ಣವರು ಒಂದು ವರ್ಷದ ಮುಂಚೆ ಇದು ದರ್ಗಾ ಸರ್ಕಲ್ನಾಗೆ ಒಂದು ಕಾರಂಜಿ ಹಾಕಿ ಆ ಕಾರಂಜಿ ಉದ್ಘಾಟನೆ ಮಾಡಿದ್ರು. ಆ ಕಾರಂಜಿ ಉದ್ಘಾಟನೆ ಮಾಡಿದ್ಮೇಲೆ ತಿರ್ಗಾ ಇಲ್ಲಿವರೆಗೂ ಓಪನ್ ಆಗಿಲ್ಲ. ಅದು ನೀರ್ ಬರ್ತಾ ಇಲ್ಲ, ಏನಿಲ್ಲ. ಆಮೇಲೆ APJ ಅಬ್ದುಲ್ ಕಲಾಮಿಂದು ಸ್ಟ್ಯಾಚ್ಯೂ ಕುಂದಿಸ್ತೀವಿ ಅಂತ ಹೇಳಿದ್ರು, ಅದು ಇಲ್ಲಿವರೆಗೂ ಕುತ್ಕೊಂಡಿಲ್ಲ. ಕಾರಂಜಿಯು ಎಲ್ಲ ಬಿಲ್ ಪಾಸ್ ಆಗ್ಯಾವೆ. ನಮ್ಗೆ APJ ಅಬ್ದುಲ್ ಕಲಾಮಿಂದು ಮೂರ್ತಿ ಬೇಕಂತ ನಾವು ನಗರಸಭೆದವ್ರಿಗೆ, ಈಗ ಇರೋರು ಶಾಸಕರಿಗೆ ನಾವು ಕೇಳ್ಕೊಂತಿದ್ವಿ. ಎಲ್ರಿಗೂ 75 ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ಏನು ಇಲ್ಲಿ ನಾವು ಮಾಧ್ಯಮ ಮಿತ್ರ ಮುಖಾಂತರ ನಗರಸಭೆ ಅಧಿಕಾರಿಗಳಿಗೆ ಏನ್ ವಿಷಯನ ತಿಳ್ಸಕ್ ಬರ್ತಿದೀವಿ ಅಂದ್ರೆ, ವ್ಯಕ್ತಪಡಿಸ್ತಿದೀವಿ ಅಂದ್ರೆ, ಒಂದು ವರ್ಷದಿಂದ ಕಡೆ ಡಾಕ್ಟರ್ ರಾಜೇಶ್ ಗೌಡ್ರು ಅವತ್ತಿನ ಶಾಸಕರು ಕಾರಂಜಿನ ಉದ್ಘಾಟನೆ ಮಾಡಿರ್ತಾರೆ. ಉದ್ಘಾಟನೆ ಆದ್ಮೇಲೆ ಅದು ಉದ್ಘಾಟನೆಗೆ ಅಷ್ಟೇ ಸೀಮಿತವಾಗಿರ್ತದೆ. ಅದಾದಾಗಿಂದ ಇವತ್ತಿನವರೆಗೂ ಅದ್ರದ್ದು ಯಾವ್ದೇ ತರದ್ದು ಅಲ್ಲಿ ನೀರಿಂದಾಗ್ಲಿ ಲೈಟಿಂದಾಗ್ಲಿ ವ್ಯವಸ್ಥೆ ಇರಲ್ಲ. ಕಾರಂಜಿ ಮತ್ತೆ ಆನ್ ಆಗೋದಾಗ್ಲಿ ಆಫ್ ಆಗೋದಾಗ್ಲಿ ಆಗಿಲ್ಲ. ನಾವ್ ಯಾಕೆ ಈಗ ಈ ಟೈಮಲ್ಲಿ ಅದನ್ನ ಪ್ರಸ್ತಾವನೆ ಮಾಡ್ತಿದ್ವಿ ಅಂದ್ರೆ, ಮತ್ತೆ ಉರ್ಸು ಸ್ಟಾರ್ಟ್ ಆಗ್ತದೆ, ಮಲ್ಲಿಕಾರ್ಜುನ ದುರ್ಗದಲ್ಲಿ ಉರ್ಸು ಸ್ಟಾರ್ಟ್ ಆಗ್ತದೆ. ಇದನ್ನ ನಾವ್ ಈ ಕ್ಷಣಕ್ಕೆ ಯಾಕೆ ಪ್ರಸ್ತಾವನೆ ಮಾಡ್ತಿದೀವಿ ಅಂದ್ರೆ, ಈ ಬಿಲ್ ಕಾರಂಜಿ ಇದು ಬಿಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಪಟ್ಟಿದೀವಿ. ಮತ್ತೆ ಪೌರಾಯುಕ್ತರಾದಂತ ರುದ್ರೇಶ್ ಅವ್ರಿಗೆ ನಾವು ಹೋಗಿ ಕೇಳಿದ್ವಿ, ಸರ್ ಬಿಲ್ ಪಾಸ್ ಆಗಿದೆ ಅಂತಲ್ಲ, ಅಂದ್ರೆ ಕಾಮಗಾರಿ ಪೂರ್ಣಗೊಳ್ಳದೆ ಬಿಲ್ ಹೆಂಗ್ ಪಾಸ್ ಮಾಡಿರಿ ನೀವು ಅಂತ ಕೇಳಿದಾಗ, ಅದು ಅಧ್ಯಕ್ಷಕ್ಕೆ ಸಂಬಂಧಪಡ್ತೈತ್ರಿ. ಅವ್ರು ಯಾವ್ದೋ ಒಂದು ನೆಪ ಹೇಳ್ಬಿಟ್ಟು ನನ್ನ ಮಾತನ್ನ ಡೈವರ್ಟ್ ಮಾಡ್ಬಿಟ್ಟು ಅಲ್ಲಿಂದ ನನ್ನನ್ನ ಹೊರಗಡೆ ಕಳಿಸ್ತಾರೆ. ನಾನು ಪೌರಾಯುಕ್ತರಿಗೆ ಹೇಳೋದೇನಂದ್ರೆ, ನಾಳೆ ಸಂಜೆ ಒಳಗಡೆ ಏನಾದ್ರು ಕಾರಂಜಿನ ಉದ್ಘಾಟನೆ ಮಾಡಿಲ್ಲ ಅಂದ್ರೆ ನಾವು ಬೇರೆ ರೀತಿ ನಿಮ್ಗೆ ಉತ್ತರ ಕೊಡಬೇಕಾಗುತ್ತೆ. ನಾಳೆ ಸಂಜೆ ಒಳಗಡೆ ಇದು ಕಾರಂಜಿ ಉದ್ಘಾಟನೆ ಆಗ್ಬೇಕು. ಮತ್ತೆ ಬಿಲ್ ಆಗಿಲ್ಲ ಅನ್ನೋದಾದ್ರೆ ನೀವು ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ರಿ, ಅದು ಬಿಲ್ ಆಗಿಲ್ಲ, ಬಿಲ್ ಸ್ಯಾಂಕ್ಷನ್ ಆಗಿಲ್ಲ, ಅದಕ್ಕೆ ಆ ಕಾಮಗಾರಿ ಸ್ಥಗಿತ ಆಗೈತೆ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಬಿಲ್ ಆಗಿದ್ದೇ ಆಗಿದ್ರೆ ನಾಳೆ ಸಂಜೆ ಒಳಗಡೆ ಕಾರಂಜಿ ಉದ್ಘಾಟನೆ ಆಗ್ಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಪೌರಾಯುಕ್ತರಿಗೆ ಮತ್ತೆ ನಗರಸಭೆ ಅಧ್ಯಕ್ಷರಿಗೆ, ಸಂಬಂಧಪಟ್ಟ ನಗರಸಭಾ ಸದಸ್ಯರಿಗೆ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಏನಂದ್ರೆ, ಶಾಸಕರಿಗೂ ಸೇರಿ, ಮಾನ್ಯ ಶಾಸಕರಾದಂತ ಜಯಚಂದ್ರ ಸಾಹೇಬ್ರಿಗೂ ಸೇರಿ ನಾವೇನ್ ಹೇಳ್ತಿದೀವಿ ಅಂದ್ರೆ, ಈ ಸರ್ಕಲ್ ಅಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರದ್ದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಬೇಕು, ಸ್ಟ್ಯಾಚ್ಯೂನ ಇಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒಂದು ವಿನಂತಿ ಮಾಡ್ಕೊಂತ. ಡಾಕ್ಟರ್ ರಾಜೇಶ್ ಗೌಡ್ರು ಈ ವರ್ಷ ಹಿಂದೆ ಅವ್ರ ಶಾಸಕರು ಇದ್ದುವಾಗ ಈ ನಮ್ ದರ್ಗಾ ಸರ್ಕಲ್ನಾಗೆ ಒಂದು ಒಳ್ಳೆ ಕೆಲಸ ಮಾಡ್ಯಾರೆ, ಒಂದು ಕಾರಂಜಿ ಕುಂದಿಸ್ಯಾರೆ, ಉದ್ಘಾಟನೆ ಮಾಡ್ಯಾರೆ. ಅದಕ್ಕೆ ನಾವು ಖುಷಿ ಪಟ್ಟು ಎಲ್ಲಾ ನಮ್ಮ ಹುಡುಗರಿಗೆ ಮತ್ತೆ ಜನಗಳಿಗೆ ನಾವು ಸ್ವೀಟ್ ಹಂಚ್ತಿದೀವಿ.